ಇನ್ನು ನಟ ದರ್ಶನ್ ಸಂಬಂಧಪಟ್ಟ ಹಾಗೆ ಅತಿ ದೊಡ್ಡ ಸುದ್ದಿ ಇದು. ಈ ಆಸ್ಪತ್ರೆಯಲ್ಲಿ ಸದ್ಯಕ್ಕೇನು ಟ್ರೀಟ್ಮೆಂಟ್ ಇದೆಯಲ್ಲ, ಟಿವಿ9 ನಲ್ಲಿ ದರ್ಶನ್ಗೆ ಸಂಬಂಧಪಟ್ಟಂತ ಎಕ್ಸ್ಕ್ಲೂಸಿವ್ ಸ್ಟೋರಿ ನಟ ದರ್ಶನ್ಗೆ ಸಂಬಂಧಪಟ್ಟಿರೋದು. ದರ್ಶನ್ ಚಿಕಿತ್ಸೆ ಪಡೆದಿರುವಂತಹ ಫೋಟೋ ಟಿವಿ9ಗೆ ಲಭ್ಯ ಆಗಿದೆ. ಸದ್ಯಕ್ಕೆ 6 ವಾರಗಳ ಬೇಲ್ನಲ್ಲಿರುವಂತಹ ಮಧ್ಯಂತರ ಬೇಲ್ನಲ್ಲಿರುವಂತಹ ದರ್ಶನ್ ಬಿಜಿಎಸ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡೆಯುತ್ತಿದ್ದಾರೆ. ಬೆನ್ನು ನೋವಿನಿಂದ ಬಳಲ್ತಾ ಇರುವಂತಹ ಆರೋಪಿ ದರ್ಶನ್. ಟಿವಿ9ಗೆ ದರ್ಶನ್ ಚಿಕಿತ್ಸೆ ಪಡೆಯುತ್ತಿರುವಂತಹ ಎಕ್ಸ್ಕ್ಲೂಸಿವ್ ಫೋಟೋ ಲಭ್ಯ ಆಗಿದೆ. ಸೊ ದರ್ಶನ್ಗೆ ಟ್ರೀಟ್ಮೆಂಟ್ ನೀಡ್ತಿರುವಂತಹ ಫೋಟೋ. ಈಗಾಗಲೇ ಸರ್ಜರಿ ಆಗಬೇಕಾಗಿತ್ತು, ಅವರು ಏನು ಈ ಬೇಲನ್ನು ಪಡೆದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಈಗಾಗಲೇ ಅದರ ಬಗ್ಗೆ ಚರ್ಚೆ ಆಗ್ತಾ ಇದೆ, ಯಾಕಿನ್ನೂ ಸರ್ಜರಿ ಆಗಿಲ್ಲ ಅಂತ. ಆದರೆ BP ಕಂಟ್ರೋಲ್ ಆಗಿಲ್ಲ ಅನ್ನೋ ಕಾರಣಕ್ಕೆ ಅವರು ಸ್ಟೇಬಲ್ ಆಗಬೇಕು BP ವಿಚಾರವಾಗಿ, ಹಾಗಾಗಿ ಸರ್ಜರಿ ಮಾಡೋಕ್ಕೆ ಸ್ವಲ್ಪ ಡಾಕ್ಟರ್ ಟೈಮ್ ತಗೊಳ್ತಿದ್ದಾರೆ ಅಂತಿತ್ತು. ಈಗ ಟಿವಿ9ಗೆ ಎಕ್ಸ್ಕ್ಲೂಸಿವ್ ಫೋಟೋ ಲಭ್ಯ ಆಗಿದೆ. ಟಿವಿ9ಗೆ ದರ್ಶನ್ಗೆ ಸಂಬಂಧಪಟ್ಟಂಥ ಎಕ್ಸ್ಕ್ಲೂಸಿವ್ ಒಂದು ಫೋಟೋ ಈಗ ಲಭ್ಯ ಆಗಿರೋದು. ಸೊ ದರ್ಶನ್ಗೆ ಚಿಕಿತ್ಸೆ ನೀಡ್ತಿರುವಂಥ ಫೋಟೋ ಇದು, BGSನ ಹಾಸ್ಪಿಟಲ್ನ ಫೋಟೋ. ಸೊ ಬೆಂಗಳೂರಿನ BGS ಆಸ್ಪತ್ರೆಗೆ ದಾಖಲಾಗಿರುವಂಥ ದರ್ಶನ್ ಬೆನ್ನು ನೋವಿನ ಕಾರಣ, ಈ ಸ್ಪೈನಲ್ ಕಾರ್ಡ್ ಏನಿದೆ ಅದರಲ್ಲಿ ಸಮಸ್ಯೆ ಆದಂಥ ಕಾರಣ ಅಲ್ಲಿ ಟ್ರೀಟ್ಮೆಂಟ್ ನೀಡ್ತಿದ್ದಾರೆ. ನಮ್ಮ ಕ್ರೈಮ್ ಹೆಡ್ ಕಿರಣ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಕಿರಣ್, ಈಗ ನಾವು ಗಮನಿಸ್ತಾ ಇದ್ದೀವಿ ಈ ಟ್ರೀಟ್ಮೆಂಟ್ ಸಂಬಂಧಪಟ್ಟ ಹಾಗೆ ಬಹಳ ಚರ್ಚೆ ಇದೆ. ಈಗ ಕೋರ್ಟ್ನಲ್ಲೂ ಕೂಡ ಇದರ ಬಗ್ಗೆ ಉಲ್ಲೇಖ ಆಯಿತು, ಈಗ ಚರ್ಚೆ ಆಯಿತು, ವಾದ ಪ್ರತಿವಾದ ಆಯಿತು. ಸೊ ಈಗ ಒಂದು ಎಕ್ಸ್ಕ್ಲೂಸಿವ್ ಫೋಟೋ ಲಭ್ಯ ಆಗಿದೆ. ಸದ್ಯ ಅಪ್ಡೇಟ್ ಏನಿದೆ ಈ ಹೆಲ್ತ್ ಸಂಬಂಧಪಟ್ಟ ಹಾಗೆ ಕಿರಣ್? ಅವಿನಾಶ್, ಏನ್ ಈ ಒಂದು ದರ್ಶನ್ ಇಂಟ್ರೀಮ್ ಬೇಲ್ ತಗೊಂಡು ಹಾಸ್ಪಿಟಲ್ಗೆ ದಾಖಲಾಗಿದ್ದಾರೆ. ಇಲ್ಲಿವರೆಗೂ ಕೂಡ ಅವರ ಟ್ರೀಟ್ಮೆಂಟ್ ಅನ್ನ ಫಿಸಿಯೋಥೆರಪಿ ನಡೀತಾ ಇದೆ ಅನ್ನೋ ಒಂದು ವಿಚಾರವನ್ನು ಈಗ ಫೋಟೋ ಕೂಡ ಹೊರಗಡೆ ಬಂದಿದೆ. ಬಹುಶಃ ಇವರು BGS ಹಾಸ್ಪಿಟಲ್ಗೆ ದಾಖಲಾಗ್ತಾರ, ಏನ್ ನವೆಂಬರ್ 2ನೇ ತಾರೀಕು ಅಥವಾ 3ನೇ ತಾರೀಕಿಗೆ ದಾಖಲಾಗ್ತಾರ, ಆ ಸಂದರ್ಭದಲ್ಲಿ ತೆಗೆದಂತ ಫೋಟೋ ಇರ್ಬೋದು ಅಂತ ಅನ್ಸುತ್ತೆ. ಯಾಕೆಂದ್ರೆ ಮತ್ತೆ ನಾಳೆ ಈ ದರ್ಶನ್ನ ರೆಗ್ಯುಲರ್ ಬೇಲ್ ಪ್ರಕರಣ ಕೂಡ ವಿಚಾರಣೆಗಿದೆ. ನಾಳೆ ಕೂಡ ಸ್ಪೆಷಲ್ PP ಕೂಡ ವಾದ ಮಾಡ್ಬೇಕಾಗಿದೆ. ಇಲ್ಲಿವರೆಗೂ ಕೂಡ ಅವರ ಪರ ದರ್ಶನ್ ಪರ CV ನಾಗೇಶ್ ಕೂಡ ವಾದವನ್ನ ಮಾಡಿ ಮುಗಿಸಿದ್ರು. ಇದೀಗ ಈ ಒಂದು ಫೋಟೋ ಅವರ ಟ್ರೀಟ್ಮೆಂಟ್ ಅಲ್ಲಿ ಇದ್ದಾರೆ ಅಂತ. ಯಾಕೆಂದ್ರೆ ಇಲ್ಲಿವರೆಗೂ ಕೂಡ ಏನಾಗ್ತಾ ಇದೆ ಅನ್ನೋದಾದ್ರೆ ಬರೀ ಫಿಸಿಯೋಥೆರಪಿ ತಗೋತಾರ, ಆಪರೇಷನ್ ಮಾಡ್ಬೇಕು ಅಂತ ಕೂಡ ಹಿಂದೆ ಅವರು ತಗೊಳಕ್ ಆಪರೇಷನ್ಗೋಸ್ಕರನೇ ಅರ್ಜೆಂಟ್ ಆಪರೇಷನ್ ಮಾಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಇಂಟ್ರೀಮ್ ಬೇಲ್ ಅನ್ನ ತಗೋತಾರ. 45 ದಿನಗಳ ಕಾಲ ಅವ್ರಿಗೆ ಬೇಲ್ ಅನ್ನು ಕೂಡ ಕೊಟ್ಟಿರ್ತಾರೆ ಇಂಟ್ರೀಮ್. ಈಗಾಗಲೇ 30 ದಿನ ಮುಗಿದೋಗಿದೆ, ಆದ್ರೂ ಕೂಡ ಆಪರೇಷನ್ ಇಲ್ಲಿವರೆಗೂ ಕೂಡ ಆಗಿಲ್ಲ. BP ಜಾಸ್ತಿ ಇದೆ ಅನ್ನೋ ಕಾರಣಕ್ಕೆ, ಅವ್ರಿಗೆ ಏರುಪೇರು ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ಈ ಒಂದು ಆಪರೇಷನ್ ಮುಂದೂಡಲಾಗ್ತಾ ಇದೆ ಅನ್ನೋ ಒಂದು ಮಾತನ್ನು ಕೂಡ CV ನಾಗೇಶ್ ಅವರು ಹೈಕೋರ್ಟ್ ಕೂಡ ತಿಳಿಸಿದ್ರು. ಆದ್ರೆ ತುರ್ತು ಆಪರೇಷನ್ ಅಗತ್ಯ ಇದೆ ಅಂತ ಕೂಡ ವಿಮ್ಸ್ ಹಾಸ್ಪಿಟಲ್ ವೈದ್ಯರು ಮತ್ತೆ BGS ಹಾಸ್ಪಿಟಲ್ ಏನು ಹಾಸ್ಪಿಟಲ್ ವೈದ್ಯರು ತಪಾಸಣೆ ಮಾಡಿದ ಒಂದು ಪ್ಯಾನೆಲ್ ಇತ್ತು, ಅವರು ಕೂಡ ಕೊಟ್ಟಿದ್ರು. ಆದ್ರೆ ಅವರ ಮನೆಯವರು ಡೇಟು ಟೈಮ್ ಹೇಳಿದ್ರೆ ನಾವು ಆಪರೇಷನ್ ಮಾಡಕ್ಕೆ ರೆಡಿ ಇದೀವಿ ಅನ್ನೋ ಒಂದು ಹೇಳಿದ್ರು. ಆದ್ರೆ ಇಲ್ಲಿವರೆಗೂ ಕೂಡ ಅವರು ಕೂಡ ಕುಟುಂಬದವರು ಇಲ್ಲಿವರೆಗೂ ಕೂಡ ಯಾವತ್ತು ಮಾಡಿಸ್ಕೋಬೇಕು ಮಾಡಿ ಅಂತ ಕೂಡ ಇಲ್ಲಿವರೆಗೂ ಸೂಚನೆ ಕೊಟ್ಟಿಲ್ಲ. ಆದ್ರೆ ಬ್ಲಡ್ ಪ್ರೆಷರ್ ಜಾಸ್ತಿ ಇದೆ, ಏರುಪೇರು ಆಗಿರೋ ಕಾರಣ ಆಪರೇಷನ್ ಅನ್ನು ಮುಂದೂಡಲಾಗ್ತಾ ಇದೆ ಅನ್ನೋ ಕಾರಣವನ್ನ ಮೊನ್ನೆ ಅಷ್ಟೇ CV ನಾಗೇಶ್ ಅವರು ಕೋರ್ಟ್ಗೆ ಕೊಟ್ಟಿದ್ರು. ಈ ಸಂದರ್ಭದಲ್ಲಿ ಇದೀಗ ಈ ಒಂದು ಫೋಟೋ ಹೊರಗಡೆ ಬಂದಿರುವಂತದ್ದು. ಬಹುಶಃ ನಾಳೆ ಮತ್ತೆ ಇದೇ ಬೇಲ್ ರೆಗ್ಯುಲರ್ ವಿಚಾರಣೆ ನಡೀತಾ ಇರೋ ಸಂದರ್ಭದಲ್ಲಿ ಈಗ ಹೊರಗಡೆ ಬಂದಿರುವಂತದ್ದು ಒಂದಷ್ಟು ಕುತೂಹಲ ಮೂಡಿದೆ. ಏನಕ್ಕೋಸ್ಕರ ಈ ಒಂದು ಫೋಟೋ ಹೊರಗಡೆ ಬಂತು ಅನ್ನೋದನ್ನು ಕೂಡ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅವಿನಾಶ್, ಧನ್ಯವಾದ ಕಿರಣ್ ಮಾಹಿತಿಗಾಗಿ.